ಓಕೆನಾ? ಸ್ತೋತ್ರವಾಗ್ಲಿ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲನೇ 6ನೇ ಅಧ್ಯಾಯ 1ನೇ ವಚನ ಹಿಡಿದು 3ನೇ ವಚನ ತನ್ನ ಮಾತನ್ನು ನಾವು ವಾಕ್ಯ ಓದ್ಕೊಂಡ್ರಿ. ಮಕ್ಕಳೇ, ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಸಾಕ್ಬಿಡಿ. ದೇವರ ವಾಕ್ಯಲ್ಲಿ ಏನ್ ಹೇಳ್ತದ್ರಿ? ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅಂತಾರೆ, ಎಫೆಸದಲ್ಲಿರ್ತಕ್ಕಂಥ ಜನರು ಬಹಳ ಮೊಂಡು ಜನರಿದ್ರೇನು, ಮೂರ್ಖ ಜನರಿದ್ರೇನು, ಅವರಿಗೆ ಬಹಳ ಗರ್ವ ಇತ್ತೇನು. ಅವ್ರ ತಾಯಿ ತಂದೆ ಹೇಳಿರ್ತಕ್ಕಂಥ ಮಾತುಗಳು ಅಸಲ್ ಅವರು ಕೇಳ್ತಾ ಇರ್ಲಿಕ್ಕಿಲ್ಲ. ಅದ್ರ ಕಡೆಯಲ್ಲಿ ದೈವ ಸೇವಕರು ಮೊಟ್ಟ ಮೊದಲಾಗಿ ಹೇಳ್ತಕ್ಕಂಥ ಮಾತು ಏನ್ ಹೇಳ್ತಾರಂದ್ರ, ಎಲ್ಲ ಯವನಸ್ಥರಿಗೆ ನೀವು ಮೊದಲು ತಾಯಿ ತಂದೆ ಮಾತು ನೀವು ಕೇಳಬೇಕು ಅನ್ನತಾರ. ಯಾಕೆ ಅಲ್ಲತಾರ ಗೊತ್ತಾ? ಏನಂತ ಹೇಳ್ತಾರ? ಮಕ್ಕಳೇ, ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇವತ್ತು ನಮಗೂ ದೇವ್ರಿಗೆ ನಾವು ಧ್ಯಾನ ಮಾಡಿದ್ರಿ, ಧ್ಯಾನ ಮಾಡಲು ಹೋದ್ರಿ, ದೇವ್ರು ನಮ್ಗೂ ಸಹಾಯ ಮಾಡ್ಲಕ್ಕ ಆತನ ದೂತರು ಕೌಲಿ ನಮ್ಮಲ್ಲಿ ಇಟ್ಟಾರ. ಆತ ಅದ್ಭುತವಾಗಿ ನಮ್ಮೆಲ್ಲರಿಗೆ ನಡೆಸಿಕೊಡ್ತಾರ. ಪ್ರತಿಯೊಂದು ವಿಷಯದಲ್ಲಿ ನಮಗೆ ಸಹಾಯ ಮಾಡ್ತಾರ. ನಾವು ಅನ್ಕೊಳ್ತಿದ್ದೆವು ಇದು ನಮ್ಮ ಸಾಮರ್ಥ್ಯ, ಇದು ನಮ್ಮ ಜ್ಞಾನ, ಇದು ಎಂದಿಗೂ ಬಿ ಹಂಗಾಗ್ಲಕ್ಕ ಸಾಧ್ಯ ಇಲ್ಲ. ಏನ್ ಸಾಧ್ಯ ಇಲ್ಲ? ಅದ್ರ ಕೈಂದೆ ನಾವು ದೇವರಿಗೆ ಈ ರೀತಿಯಾಗಿ ನಡ್ಕೊಂಡು ಹೋಗ್ತಕ್ಕಂಥ ಜನರಾಗಿರ್ಬೇಕು ಅಂತ ಅಂತಂದ್ರ ಹೇಳಿದ್ರ. ಮತ್ತೇನಂತ? ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿಮಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಚಪ್ಪಳೆ ತಟ್ಟಾರೆ ಜೋರಾಗಿ. ಈ ಚಪ್ಪಳೆ ಯಾವ್ದಕ್ಕಾನಿದು? ಯಾವಾಗಾದ್ರೂ ನಾವು ದೇವ್ರ ಚಿತ್ತದ ಸಲುವಾಗಿ ನಾವು ನಡೀತೇವೋ ಅವಾಗ ಇದೇನಂತ? ಇದು ಇದು ಧರ್ಮ ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ ಅಂತ ಮಕ್ಕಳಿಗೆಲ್ಲರಿಗೂ ಒಂದು ಅಭ್ಯಾಸ ಮಾಡಿಸ್ತಾರ, ಒಂದು ರೀತಿ, ಒಂದು ಪದ್ಧತಿ ಕಲಿಸ್ತಾರ. ಇದು ನೀವು ಅಭ್ಯಾಸ ಮಾಡಿರಿ, ಇದು ನೀವು ಖಂಡಿತವಾಗಿ ನೀವು ಕಲ್ಕೊರಿ, ಕೇಳ್ರಿ ಅಂತ. ಯಾವುದು? ತಾಯಿ ತಂದೆಗೆ ಪ್ರೀತಿ ಮಾಡುದು, ಸನ್ಮಾನ ಮಾಡುದು, ತಾಯಿ ತಂದೆ ಹೇಳಿದ್ದು ಕೇಳೋದು ಮೊದಲನೇ ಆಜ್ಞೆ ಅದ. ಇದು ಒಂದ್ ವೇಳೆ ಈ ಮೊದಲನೇ ಆಜ್ಞೆ ಯಾರಾದ್ರೂ ಲಕ್ಷ್ಯ ಬಿಟ್ಟು ಕೇಳಿ ಅದ್ರ ಪ್ರಕಾರವಾಗಿ ನಡೀತಾರೋ ಅವ್ರ ಆಶೀರ್ವಾದಿಸಲ್ಪಡ್ಲಕ್ಕ ಅವ್ರಿಗೊಂದು ಒಳ್ಳೆ ಯೋಗ್ಯತೆ ಅವ್ರಿಗೆ ಸಿಗುತ್ತದ. ಏನ್ ಸಿಗುತ್ತಾ ಇಲ್ಲ? ಸಿಗ್ತದ ಅಲ್ಲ? ಕೇಳಿರಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಎಲ್ಲ ವಿಷಯದಲ್ಲಿ ತಾಯಿ ತಂದೆಗೆ ಸನ್ಮಾನಿಸಬೇಕು. ಒಂದು ವಿಷಯದಾಗಿಲ್ಲ. ಒಂದು ತಿರುಗಿ ಎದುರು ಮಾತಾಡಬೇಡ್ದು ತಾಯಿ ತಂದೆ. ಒಂದು ತಿರುಗಿ ಮಾತಾಡಿದ್ರ ಹೃದಯ ದುಃಖ ಪಡಿತದ. ಈ ಹೃದಯ ದುಃಖ ಪಡಿತು ಅಂದ್ರೆ ಅದ್ರೊಳಗಿಂದ ಅದು ಹೊರಗೆ ಬರ್ತದ. ಅದ್ರಾಗ ಶಬ್ದ ಇರೋದು ಕೇಳಿದ್ರು ಖರಾಬ್ ಕಾಣಿಸದಂತೆ ಖುಷಿ. ಬಾಯಿಲಿಂದ ಮಾತ್ರ ಶಬ್ದ ಬರೋದು ಕೇಳಿಕೆ, ಒಳಗಿಂದ ಮಾತ್ರ ಸಡಲ್ನೇ ಬಂದು ಬೀಳ್ತದ. ಅದು ಹೋಗಿ ಬಂದ್ರೆ ಸಡಲ್ನೇ ಹದ್ದು ತಂದು ತಿಳ್ಕೋರಿ. ಅದ್ರಾಗ ಏನಿರ್ತದ ಖುನಾಗಲ್ಲ. ಆ ದೇವ್ರ ಪೆಟ್ಟು ಹೆಂಗಿರ್ತದಲ್ಲ ಹಂಗ ಒಳಗಿಂದ ಅದು ಹೋಗಿ ಕಷ ಹತ್ತಲ್ಲ. ಅದ್ರಾಗ ಯಾವ್ದು ಬಿ ರೋಗ ಬರ್ಬೋದು, ಯಾವ್ದು ಬಿ ಸಮಸ್ಯೆ ಬರ್ಬೋದು, ಯಾವ್ದು ಬಿ ಆಪತ್ತು ಬರ್ಬೋದು, ಯಾವ್ದು ಬಿ ಅವಮಾನ, ಕೇಡು, ಅಪಾಯಗಳಿಗೆ ಗುರಿ ಹಾಕ್ಬೋದು. ಏನಾಗಲ್ಲ. ಸನ್ಮಾನ ಮಾಡ್ಬೇಕು. ಕರೆಕ್ಟಿಗೆ ಮಕ್ಕಳು ತಾಯಿ ತಂದೆಗೆ ಎಂತೆಂತ ಮಾತುಗಳು ಅಲ್ಲತ್ತಾರಂದ್ರ ನಿಜವಾಗ್ಲು ಅವ್ರಿಗೆ ಅರ್ಥ ಆಗದ ಕಡೆಯಿಂದ ಸಾಯ್ಬೇಕಾ ಏನು ಕೊಲ್ಲಬೇಕಾ ಎಂಬ ಆಲೋಚನೆಗಳು ಕೆಲವು ಕುಟುಂಬದ ಜನರಿಗೆ ಹೊಂಟಾವ. ಏನು ಹೊಂಟಿಲ್ಲ? ಇಂಥ ಭಯಂಕರವಾಗಿರ್ತಕ್ಕಂಥ ಟಾರ್ಚರ್ ಇದು ಬೆಳಿಲತ್ತ ಅಂತಂದ್ರೆ ಯಾಕೆ ಗೊತ್ತಾ? ನಾವು ದೇವರಿಗೆ, ನಮ್ಮ ತಾಯಿ ತಂದೆಗೆ ನಾವು ಸನ್ಮಾನ ಮಾಡಲು ಕಡಿಮೆ. ಒಂದು ವೇಳೆ ಆ ರೀತಿಯಾಗಿ ನಾವು ಮಾಡಿದೆವು ಅಂದ್ರ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದಗಳು ನಮಗೂ ಹೊಂದಿಕೊಳ್ಳಕ ಸಾಧ್ಯ ಇಲ್ಲ. ಏನ್ ಸಾಧ್ಯ ಇಲ್ಲ? ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ
ಮೇಲಾಗಬಹುದು. ಎಲ್ಲಿ ತನ ನಿನಗೆ ಮೇಲಾಗ್ತದ? ಬಹುಶಃ ನೀ 100 ವರ್ಷ ಬದುಕಬಹುದು, ನೀ 150 ವರ್ಷ ಬಿ ಬದುಕಬಹುದು. ನಿನ್ನ ಬದುಕಿನ ಕಾಲದಾಗೆಲ್ಲ ನಿನಗೆ ಮೇಲಾಗ್ತಾವ. ಎಲ್ಲೋದ್ರೂ ನಿನಗೆ ಕಷ್ಟಗಳು ಬರಲು, ಸಮಸ್ಯೆಗಳು ಬರಲು, ಆಪತ್ತುಗಳು ಬರಲು, ಅವಮಾನಕ್ಕೆ ನೀ ಗುರಿ ಆಗಲ್ಲ. ಯಾಕೋ ಗೊತ್ತಾ? ನಿನ್ನ ತಾಯಿ ತಂದೆಗೆ ನೀನು ಸನ್ಮಾನಿಸಿನಾಗ, ನಿನ್ನ ತಾಯಿ ತಂದೆ ನಿನಗೆ ಆಶೀರ್ವಾದ ಮಾಡಿನಾಗ, ನಿನ್ನ ಸುತ್ತಮುತ್ತ ತಾಯಿ ತಂದೆಯ ಆಶೀರ್ವಾದವ ಮತ್ತು ದೇವರ ಆಶೀರ್ವಾದ ನಿನಗದ. ಆಶೀರ್ವಾದಗಳು ಹೊಂದಿಕೊಳ್ಳಕ ಯೋಗ್ಯರಾಗಬೇಕು. ಅದಕ್ಕೆ ನೀವು ವಾಕ್ಯ ಹೇಳ್ತದ, ಯಾವ ಊರಿಗಾಗಲಿ, ಯಾವ ಮನೆಯಾಗಲಿ ನೀವು ಹೋಗ್ತಿರೋ ಆ ಊರಿಗೆ, ಆ ಮನೆಗೆ ಶುಭವಾಗಲಿ ಅಂದ್ರ ನಿಮ್ಮ ಆಶೀರ್ವಾದಗಳು ಅವ್ರಿಗೆ ಆಗ್ತಾವ. ಇಲ್ಲ ಹೋದ್ರ ನಿಮ್ಮ ಆಶೀರ್ವಾದಗಳು ನಿಮಗೆ ಹಿಂದಕ್ಕೆ ತಿರುಗಿ ಬರ್ತಾವ. ಯಾಕಂದ್ರ ವೇಸ್ಟ್ ಆಗಲಕ್ಕೆ ಸಾಧ್ಯನೇ ಇಲ್ಲ. ಬಿರಿಯಾನಿ ಮಾಡಿ ಕಸಿ ಬಿರಿಯಾನಿ ಉಂಡಿನವ್ರಿಗೆ ಕೊಟ್ರ ಸಂತೋಷ ಪಡಿತಾನ? ಏನ್ ಮಾಡ್ತಾನ? ಹೀಗೆ ಉಂಡಿದೆ ಅಂತ ನನಗೆ ಅದು ಹೀಗೆ ಉಂಡಿದೆ ಅಂತ ಅಲ್ಲ. ಆ ರೀತಿಯಾಗಿ ಆಶೀರ್ವಾದಗಳು ಹೊಂದ್ಕೊಳ್ಳಕ್ಕ ಯೋಗ್ಯತೆ ಬೇಕಂದ್ರ ಹಸಿದನವನಿಗೆ ಊಟ ಕೊಡ್ರಿ, ಖಾರ ರೊಟ್ಟಿ ಬಿ ಕೊಡ್ರಿ, ಅದಕ್ಕೆ ಮುದ್ದಿಟ್ಟು ತಿಂತಾನ, ತಿಂದು ಮನಸಾರ ಆಶೀರ್ವಾದ ಮಾಡ್ತಾನ. ಏನು ಮಾಡಲ್ಲ? ಏನು? ಖಾರ ರೊಟ್ಟಿ ಯಾರಿಗೆ ಕೊಡ್ಬೇಕು? ಹಸಿದಿನವ್ರಿಗೆ ಮಾತ್ರ ಕೊಡ್ಬೇಕು. ಹಸಿದವರಿಗೆ ಬಿಟ್ರೆ ಏನು ಪ್ರಯೋಜನ ಇಲ್ಲ. ಆ ರೀತಿಯಾಗಿ ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳ್ತದ. ಆದ್ರೆ ಏನಾಯ್ತಂತ? ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಎಷ್ಟು ಕಾಲ ಬದುಕ್ತಾನಂತ? ಬಹುಕಾಲ. ನಿನಗೆ ಸಾವಿಲ್ಲ. ಇದೊಂದು ಮಾತು ಕೊನೋದನ, ಸಾವೇ ಇಲ್ಲ. ಮನುಷ್ಯರೆಲ್ಲರೂ ಹೇಳ್ತಾರ ಸತ್ತುನು 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 ಅಂತ. ಮನುಷ್ಯಗೆ ಸಾವೇ ಇಲ್ಲ. ಮನುಷ್ಯಗೆ ಸಾವು ಎದಕ್ಕೆ ಗೊತ್ತಾ? ಎರಡನೇ ಮರಣ. ಮೊದಲನೇದಕ್ಕೂ ನಿದ್ರಿ ಅಂತವ, ಎರಡನೇದಕ್ಕೂ ಮರಣ ಅಂತವ. ಆ ಎರಡನೇ ಮರಣ ಎಲ್ಲಿ ಸಿಗ್ತದ? ನರಕದಾಗಿರ್ತದ. ನರಕದಾಗ ಹೋಗಿನಾಗ ಅವಾಗ ಭಯಂಕರವಾಗಿ ಬೆಂಕಿ ಉರಿತಾನೆ ಇರ್ತದ. ಮೈ ಮೇಲಿನ ಮಾಂಸ ತೊಗಲು ಸುಡ್ತಾನೆ ಇರ್ತದ. ಒಳಗಿನ ಹೊಸ ತೊಗಲು, ಹೊಸ ಮಾಂಸ ಬರ್ತಾನೆ ಇರ್ತದ. ಮನುಷ್ಯ ಆ ಎರಡನೇ ಮರಣದಾಗ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ದುಃಖ ಪಡಿತಾನ. ಅದ್ರಾಗಿಂದ ಬಿಡಿಸ್ತಕ್ಕಂಥ, ತೆಗಿತಕ್ಕಂಥ ಶಕ್ತಿ ದೇವರಿಗೆ ಬಿಟ್ಟು ಇನ್ನ ಒಬ್ಬರಿಗೆ ಇಲ್ಲ. ಏನದ? ಈ ಲೋಕದಾಗ ನಾವು ದೇವರಿಗೆ ಧ್ಯಾನ ಮಾಡಲು ಹೊಂಟಿದೆವು, ದೇವ್ರ ಆಜ್ಞೆಗಳು ನಾವು ಕೈಕೊಂಬಲು ಹೊಂಟಿದೆವು, ದೇವರ ಉದ್ದೇಶ ಏನಾಗಿದೆ ಎಂಬುದಾಗಿ ನಾವು ತಿಳ್ಕೊಂಬಲು ಹೊಂಟಿದೆವು. ಕರೆಕ್ಟೇ ಆಗುತ್ತೆ. ನಾವು ಏನು ಮಾಡಕ್ಕಾಗಲ್ಲ. ಇವತ್ತು ನಾವು ಸ್ವಲ್ಪ ಸಮಯ ನಾವು ದೇವರಿಗೆ ಧ್ಯಾನ ಮಾಡಿದೆವು ಅಂದ್ರ ನಾವು ನಿಜವಾಗಲು ನಾವು ಆಶೀರ್ವಾದಿಸಲ್ಪಡ್ತೇವೆ. ಸಂಪೂರ್ಣವಾಗಿ ನಾವೇನು ಮಾಡ್ತೇವೆ ಅಂದ್ರ ಕ್ಷಮಿಸಲ್ಪಡ್ತೇವೆ. ಆ ಕ್ಷಮಿಸಲ್ಪಟ್ಟಂತ ಸಂದರ್ಭದಲ್ಲಿ ಅದ್ಭುತವಾದ ಆಶೀರ್ವಾದಗಳು ಹೊಂದ್ಕೊಳ್ಳಕ ಸಾಧ್ಯ. ನಿಜವಾಗ್ಲು ನಾವು ತಾಯಿ ತಂದೆಗೆ ಮಾಡಿದ್ರೆ ಎಂತ ಒಂದು ದೊಡ್ಡ ಆಯುಷ್ಕಾಲ ಕೊಳ್ಳತ್ತಾರ, ಎಂತ ಒಂದು ಸಂತೋಷ ಮತ್ತು ಸುಖ ಸಿಗ್ಲತ್ತದ. ನಿಮಗೂ ಸೃಷ್ಟಿ ಮಾಡಿರ್ತಕ್ಕಂಥ ದೇವ್ರ ಮಾತು ಕೇಳಿದ್ರೆ ಹೆಂಗಿರ್ತದ? ಹೆಂಗಿರ್ತದ? ಒಂದ್ರಲ್ಲಿ ನಮ್ಮ ತಾಯಿ ತಂದೆಗೆ ನಾವು ಪ್ರೀತಿ ಮಾಡಿದ್ರ ಅವರೇ ನಮಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ರ ನಾವು ಅನೇಕ ಸಮಸ್ಯೆಗಳನ್ನು ಬಿಡುಗಡೆ ಹೊಂದಲತ್ತಿದ್ದೆವು, ಅನೇಕ ಆಪತ್ತುಗಳನ್ನು ಬಿಡುಗಡೆ ಹೊಂದಲತ್ತಿದ್ದೆವು. ಕರೆಕ್ಟೇ? ಒಂದ್ ವೇಳೆ ನಮಗೆ ಸೃಷ್ಟಿ ಮಾಡಿರ್ತಕ್ಕಂಥ ದೇವರಿಗೆ ಒಂದ್ ವೇಳೆ ಆತನ ಮಾತು ಕೇಳಿ ಅದ್ರ ಪ್ರಕಾರವಾಗಿ ನಡೆದೇವು ಅಂದ್ರ ಆತನ ಆಶೀರ್ವಾದಗಳು ಹೆಂಗಿರ್ತಾವ? ಯಾವಾಗ ನಾವು ಆಲೋಚನೆಗಳು ಮಾಡ್ತಿದ್ದೇವ ಇದ್ರ ಬಗ್ಗೆ, ಯಾವಾಗ ನಾವು ಚಿಂತೆ ಮಾಡ್ತಾ ಇದ್ದೇವ, ಒಂದ್ ಚಿಂತೆ ಮಾಡಿ ಆಶೀರ್ವಾದಗಳು ನಮಗ ಅದ್ಭುತವಾಗಿ ಸಿಗ್ತಾವ. ಯೋಹಾನ ಬರೆದ ಸುವಾರ್ತೆದಾಗ, ಯೋಹಾನರಾಗ 1ನೇ ಅಧ್ಯಾಯದಾಗ 12ನೇ ವಚನದಾಗ ಮೊದಲನೇ ಅಧ್ಯಾಯ 12ನೇ ವಚನ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನ. ಯಾರಾಗುವ ಅಧಿಕಾರ ಕೊಟ್ಟಂತ ದೇವರು? ಯಾರ್ಯಾರಾದ್ರೂ ಆತನ ಹೆಸರ ಮೇಲೆ ನಂಬಿಕೆ ಬೀಳ್ತಾರೋ
ಭರವಸವಿಡುತ್ತಾರೋ, ನಂಬುತ್ತಾರೋ ಅವರಿಗೆ ದೇವ್ರ ಮಕ್ಕಳಾಗುವ ಅಧಿಕಾರ ದೇವ್ರು ಕೊಟ್ಟಾರಂತ. ದೇವ್ರ ಮಕ್ಕಳಾಗಬೇಕಾದ್ರೆ ನಾವು ಏನು ಮಾಡಬೇಕು? ಸುಮ್ಮನೆ ಕುಂತ್ರ ಆಗಂಗಿಲ್ಲ, ಸುಮ್ಮನೆ ಕೆಲಸ ಮಾಡಿದ್ರೆ ಆಗಂಗಿಲ್ಲ. ಅವಸರದಲ್ಲಿ ದೇವ್ರೇ ಅಂದ್ರ ದೇವ್ರ ಮಕ್ಕಳು ಆಗಂಗಿಲ್ಲ. ಏನಾಯ್ತು? ಆಯ್ತವ? ಆಯ್ತವ? ಕಾವನಕ್ಕೆ ಏನಂತ ಹಾಡ್ತಾರ? ಏನಂತ ಹಾಡ್ತಾರ? ಸ್ವಾಮಿ ಸ್ವಾಮಿ ಅನ್ನುವರೆಲ್ಲ ಪರಲೋಕ ಸೇರುವರೆಂದು ನನಸಬೇಡಿರೋ ಅಣ್ಣಯ್ಯ. ಕರೆಬಿನ ಈ ಹಾಡಿನಾಗ ಯಾರು ತಪ್ಪು ಎಣಿಸುತ್ತ? ನಮ್ಮ ತಪ್ಪೇ ನಾವು ಎಣಿಸ್ಕೋಬೇಕು. ಎಣಿಸ್ಕೊಂಡ್ರೆ ಆತನ ಮಕ್ಕಳಾಯ್ತು, ದೇವ್ರ ಮಕ್ಕಳಾಯ್ತು. ದೇವ್ರ ಮಕ್ಕಳಾದ್ರೆ ನಮ್ಗೆ ಯಾವ ಸಮಸ್ಯೆಗಳು ಬರ್ಲಕ್ಕೆ ಸಾಧ್ಯ ಇಲ್ಲ. ಬಂದರಿಗೆ ಅವು ಶಾಶ್ವತವಾಗಿ ನಮಗ್ ಕೇಡು ಮಾಡಲ್ಲ. ಹಲ್ಲೆಲೂಯಾ. ಏನ್ ಕೇಡು ಮಾಡ್ತಾವ? ಮಾಡ್ಲಕ್ ಸಾಧ್ಯ ಅದನ? ಮತ್ತೇನದಂತ? ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧಿದಾಗಲಿ ಕಾಮದಿಂದಾಗಲಿ ಪುರುಷ ಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಬಹಳ ಮಂದಿ ಯೇಸು ಸ್ವಾಮಿಗೆ ಒಂದು ಸವಾಲ್ ಹಾಕ್ತಾರ. ಯೇಸು ಸ್ವಾಮಿ ಕನ್ಯಾ ಗರ್ಭದಿಂದ ಹುಟ್ಟಿ ಬಂದಾರ ಅಂತಂದ್ರೆ ಏನ್ ಅಂತಾರ ಗೊತ್ತಾ? ಮದಿ ಆಗಲ್ಕಿನ್ನ ಪೈಲೇನೆ ಹಂಗಂದ್ರೆ ಅದು ಅಲ್ಲ. ಯೇಸು ಸ್ವಾಮಿ ಹಂಗ ಇಲ್ಲ. ಕರೆಕ್ಟ್ಗೆ ಈ ಲೋಕದ ಜನರು ಅಂತಾರ ಹಂಗ. ಕರೆಕ್ಟ್ಗೆ ಅದು ಸರಿ ತೋರ್ಸ್ಲಕ್ಕೆ ದೇವ್ರು ಏನು ಮಾಡ್ಯಾರ ಅಂತಂದ್ರ ಆ ರೀತಿಯಾಗಿ ದೇವ್ರು ಮೊದಲೇ ಹೇಳ್ಯಾರ, ಕನ್ಯಾ ಗರ್ಭದಿಂದೇ ಹುಟ್ಟಿ ಬರ್ತೆ ಅಂತಂದ ಅಲ್ಲ. ಆ ಕನ್ಯಾ ಗರ್ಭದಿಂದ ಹುಟ್ಟಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೇನಿಲ್ಲ ಅಂತ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೂ ಹುಟ್ಟಿದವರು. ಆ ವಾಕ್ಯವೆಂಬ ಆತನು ನರ ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಏನ್ ಮಾಡಿರತ್ರಿ? ನರ ಅವತಾರ ವಾಕ್ಯ ಎಂಬ ಆತನು. ಈ ಮೊದಲನೇ ವರ್ಷದಾಗ ಏನದ? ಆದಿಯಲ್ಲಿ ವಾಕ್ಯ ಇತ್ತು, ಆ ವಾಕ್ಯವು ದೇವರ ಬಳಿಲಿತ್ತು, ಆ ವಾಕ್ಯವೇ ಈ ದೇವರು ನರ ಅವತಾರ ತೆಗೆದುಕೊಂಡು ಮನುಷ್ಯನ ರೂಪ ಧರಿಸಿಕೊಂಡು ಮನುಷ್ಯರಿಗೆ ಅಂತಂದ್ರ ಒಂದು ನೀತಿ ಮಾರ್ಗ ತೋರಿಸ್ಲಕ್ಕೆ ಬಂದರ, ಒಂದು ಸತ್ಯ ತಿಳಿಸ್ಲಕ್ಕೆ ಬಂದರ. ಆ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ನಿಜವಾಗ್ಲು ಏನಂತ 14 ಆ ವಾಕ್ಯ ಎಂಬವನು ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದನು. ಯಾತ್ರೆ ತುಂಬಿಗಾರಂತ ಆತನ ಬಳಿ ಏನು ತುಂಬಿಲ್ಲ, ಏನು ಕೊರತೆ ಇಲ್ಲ, ಎಲ್ಲ ಆತನ ಬಳಿ. ಆತನ ಮಗ, ಆತನ ಮಗಳು ನೀ ಆದ್ರ ಇವು ನಿನಗೆ ಸಿಗುತ್ತವ ಇಲ್ಲ, ನೀವು ಮೊದಲು ಪರೀಕ್ಷೆ ಮಾಡ್ಕೋ. ಆತನ ಬಳಿ ಹೋದ್ರೆ ನಿಮ್ಗೆ ಸಿಗ್ತಿದ್ದಿಲ್ಲ. ಆತನ ಬಳಿ ಎಲ್ಲ ಅವ. ಆ ಎಲ್ಲ ನಿಮಗೆ ಸಿಗಬೇಕಂದ್ರೆ ನೀವು ಆತನ ಮಗ ಮಗಳು ಆಗಲಕ್ಕೆ ಸಿದ್ಧವಾದ್ರೆ ಮಾತ್ರ ಇವೆಲ್ಲ ಸಿಗ್ತಾವ. ಮೊದಲು ಸಿದ್ಧವಾಗ್ಬೇಕು. ಹಲ್ಲೆಲೂಯಾ. ಮತ್ತೆ ಅಂತ ಯೋಹಾನನು ಆತನ ವಿಷಯವಾಗಿ ಸಾಕ್ಷಿ ಕೊಡುತ್ತಾನೆ. ಹೇಗೆಂದರೆ, ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು ಎಂಬುದಾಗಿ ನಾನು ಹೇಳಿದವನು ಈತನೇ ಎಂದು ಕೂಗಿ ಹೇಳಿದ್ದಾನೆ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಟ್ಟಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನು ಕೊಟ್ಟರ ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಧರ್ಮಶಾಸ್ತ್ರ ಯಾರಿಂದ ಬಂದದ? ಮೋಶನ ನಿಮಿತ್ತವಾಗಿ ಬಂದದ. ಮೋಶನ ಮುಖಾಂತರವಾಗಿ 10 ಆಜ್ಞೆಗಳು ಬಂದವ. ದೇವರ ವಾಕ್ಯ ಅಂದ್ರೆ ಏನು ಎಂಬುದಾಗಿ ತಿಳಿಸ್ಲಕ್ಕ ಏನಾಗಿದೆ?
ದೇವರ ವಾಕ್ಯ ತಿಳಿಸ್ಲಕ್ಕ ಅಲ್ಲ, ಮೋಶನ ಮೂಲಕವಾಗಿ ಬಂದ ಕಡೆಗೆ ಯಾವ ವಾಕ್ಯ ಯಾರು ಅಂತಂದ್ರ ಯೇಸು ಕ್ರಿಸ್ತನು. ಈ ಯೇಸು ಕ್ರಿಸ್ತನು ನಿಜವಾಗ್ಲು ಏನಾಗ್ಯಾರಂತ, ಏನಾಗ್ಯಾರಂತ? ಕೃಪೆಯೂ ಸತ್ಯವೂ ಆತನ ಕೃಪೆ ಅದ. ಆತಗೆ ಸಿಟ್ಟು ಬಂದಿಲ್ಲ. ಆತಗೆ ಎಷ್ಟು ಅವಮಾನ ಪಡಿಸ್ಯಾರ, ದುಃಖ ಪಡಿಸ್ಯಾರ, ಹಿಂಸೆ ಕೊಟ್ಟಾರ, ಅನೇಕ ಗಾಯಗಳು ಮಾಡ್ಯಾರ. ಆದ್ರೂ ಬಿ ಆತ ಮೇಲೆ ಏನದ? ಕೃಪೆ. ಕೃಪೆ. ಇವ್ರ ಮೇಲೆ ಕೃಪೆ ಅದು ತೆಗ್ದಿಲ್ಲ. ಒಂದ್ ವೇಳೆ ಕೃಪೆ ತೆಗೆದ್ರೆ ಏನಾಗ್ತಿತ್ತು ಗೊತ್ತಿಲ್ಲ. ಅದನ್ನ ಮೇಲೆ ಸತ್ಯತೆ ಅಲ್ಲ, ಸತ್ಯತೆ ಮೇಲೆ, ಸತ್ಯದ ಮೂಲಕವಾಗಿ ಆ ರೀತಿಯಾಗಿ ಅಂತ ನಡೆಸ್ಕೊಡ್ತಾರೆ ಎಲ್ಲರಿಗೆ. ನಾವು ನಿಜವಾಗಲು ಒಂದ್ ವೇಳೆ ನಾವು ದೇವ್ರ ಮಗ ಮತ್ತು ದೇವ್ರ ಮಗಳಾದ್ರ ಈ ರೀತಿಯಾಗಿ ನಾವು ಅನೇಕ ಅನೇಕ ಆಶೀರ್ವಾದಗಳು ಹೊಂದ್ಕೊಳಕ ಸಾಧ್ಯ ಇಲ್ಲ. ಏನ್ ಸಾಧ್ಯ ಇಲ್ಲ ಅಲ್ಲ? ಸಾಧ್ಯ ಇಲ್ಲ. ಮತ್ತೇನಂತ? ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ದೇವರನ್ನು ಯಾರು ಎಂದು ಕಂಡಿಲ್ಲ. ದೇವರ ಸ್ತೋತ್ರವಾಗಲಿ. ಆತ ಯಾರಾದ್ರೂ ನಮ್ಮನ್ನ ಕೃಪೆ ಮೇಲೆ ಕೃಪೆ, ಕೃಪೆ ಮೇಲೆ ಕೃಪೆ. ಕೆಲವ ಜನರಿಗೆ ನಾವು ನೋಡುತ್ತೇವೆ, ಅವ್ರಿಗೆ ದೇವ್ರಿಗೆ ನಂಬಿನ ಮೇಲೆ ಅವ್ರ ಸಭೆ ನೋಡ್ತೀವಿ, ಅವ್ರ ಅವತಾರ ನೋಡ್ತೀವಿ, ಅವ್ರ ಸ್ವಭಾವ ನೋಡ್ತೀವಿ, ಅವ್ರ ಬಲಿದ್ದಂತ ಎಲ್ಲಾ ವ್ಯವಸ್ಥೆ ನಾವು ನೋಡ್ತಿದ್ದೆವು. ನೋಡಿ ಕಸಿ ಏನು ಮಾಡತ್ತೀವಿ ಅಂದ್ರ ಅಟ್ಟಿ ಕೆಚ್ಚ ಮಾಡ್ತೀವಿ. ನಮ್ ದೇವ್ರಿಗೆ ಕೊಟ್ಟ ನೋಡಿ, ಇಲ್ದ್ರ ವಾಯನ ಮುಂದ್ ಬರ್ತೀನೋ. ನಮ್ ದೇವ್ರೇ ಹಣ, ನಮ್ ದೇವ್ರು ಕೊಟ್ರೆ ಹಂಗಾಗ್ಯದ ಇರೋದ್ರ. ಅದಕ್ಕೆ ನಮಗೇನಾಗ್ಯದ? ಮಾತಿಗೆ ನೋಡತ್ತೇವ್, ಹೊಟ್ಟಿ ಕೆಚ್ಕೊಳ್ಳತ್ತೇವ್. ನಮ್ ದೇವ್ರು ಅಲತ್ತೇವ್. ನಮ್ ದೇವ್ರಿಗೆ ಬೇಡ ಅಂತ ತಗೊಳತ್ತಾನ. ನಮ್ ದೇವ್ರಿಗೆ ನಾವು ಬೇಡ ಹೊಂಟಿದ್ದೇವ್, ನಾವು ತಗೊಳತ್ತಿದ್ದೇವೇನು? ಇದು ಪ್ರಶ್ನೆ ನಾವು ಮಾಡ್ತೇವೇನು? ನಮ್ಗೆ ನಾವು ಇದು ಸವಾಲು ಹೈಕೋತೇವೇನು? ಹಾಕೊಂಬಲ್ಲ, ಎಂದಿಗೆ ಹಾಕೊಂಬಲ್ಲ. ಹೇಳ್ತೇವೆ ಬೇಕಾದ್ರೆ 1000 ಮಂದಿಗೆ ಹೋಗಿ ಹೇಳ್ತೇವೆ, ನಮ್ ದೇವ್ರಿಗೆ ನಮ್ಗೆ ಅವ ಹಂಗಾಗ್ಯಾನ, ಎದುರಿಗೆ ಆಗಿದ್ದ. ಇದು ಬಿಡ್ಬೇಕು. ಇದು ಬಿಟ್ಟು ಕಸಿ ಅಂತ ನಮ್ಮ ದೇವ್ರಿಗೆ ನಾವೇ ಬೇಡಬೇಕು, ನಾವೇ ಹಂಗಾಗಬೇಕು. ಆಸೆ ಇಟ್ಕೊ, ಆಸೆ ಪೂರೈಸ್ತಾ ದೇವ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಪೂರೈಸಲ್ಲ? ಪೂರೈಸ್ತಾರ? ಏನ್ ಪೂರೈಸಲ್ಲ? ಜ್ಞಾನೋಕ್ತಿದಾಗ 3ನೇ ಅಧ್ಯಾಯ 1ನೇ ವರ್ಷ ಹಿಡಿದು ಕೆಲವು ವರ್ಷ ತನಕ ಓದ್ಕೊಂಬಾರಿ. ನನಗೆ ಸಮಯ ಕಮ್ಮಿ ಕೊಡೋದು ಪಟ್ಟಿದ್ದಾಗುತ್ತಾ? ಕಂದನನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನು ಉಂಟು ಮಾಡುವವು. ಹಲ್ಲೆಲೂಯಾ. ಏನುಂಟು ಮಾಡ್ತಾ ಹೋಗ್ರಿ? ಯಾವಾಗ? ಯಾವಾಗ ನಾವು ಅನ್ನೋದಿದ್ದೇವಲ್ಲ, ಅವ್ರು ನಮ್ಮ ದೇವ್ರಿಗೆ ನಮ್ಮನೆ ಚಲೋ ಆಗ್ಯಾರಲ್ಲ, ಇಲ್ದ್ರೆ ಯಾನಿದ್ದ ಯಾನಿ ಬಿದ್ದಿಲ್ಲ ಅಲತ್ತಿದ್ದೇವಲ್ಲ. ಏನಮ್ಮಲ್ಲ ಹೊಂಟಿದ್ದೇವೆ? ಇಲ್ಲೇನು ಹೇಳ್ತದ? ನಾವು ಹೇಳ್ದ ಕರೆಕ್ಟ? ಇದು ಕರೆಕ್ಟ್ ಅದ? ಯಾವ್ದು ಕರೆಕ್ಟ್ ಅದ? ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸೂಕ್ಷ್ಮ ಉಂಟು ಮಾಡುವವು. ಏನೇನು ಉಂಟು ಮಾಡ್ತಾ ಗೊತ್ತಾ? ಸುಖ, ಸಮಾಧಾನ ಎಲ್ಲಾನೇ. ನೀ ಕೇಳಿದ್ರಿ ಅಲ್ಲ, ನೀನ್ ಕೇಳಾರ ಆಟಿಲ್ಲ. ನಿನಗೇನ್ ರಾಟಿದ? ಹೊಟ್ಟಿಗೆ ಹೆಚ್ಚು ಪಡ್ಯಾರ ಆಟಿಲ್ಲ. ನಿನಗೇನ್ ರಾಟಿ ಅದ? ಕೇಳಾರ ಆಟಿಲ್ಲ, ನಡೆಯಾರ ಆಟಿಲ್ಲ, ಹೊಟ್ಟಿಗೆ ಹೆಚ್ಚು ಪಡ್ಯಾರ ಆಟಿ ಅದ. ನೀ ಏನು ಪಡ್ಬೇಕು ಅದೇ ನಿಂಗೆ ದೇವ್ರು ಕೊಡ್ತಾರ ಅಲ್ಲ. ಅವ್ರ ಸಂಕಟ ನೀ ಆನಂದಿಸು, ಅವ್ರ ಸಂಕಟ ನೀ ಅವ್ರೊಬ್ಬರೇ ನೀ ಕಾಯ್ಕೊಂಡು ಹೋಗು. ದೇವ್ರು ನಿನಗೆ ಸುಖ ಮತ್ತು ಸಮಾಧಾನ ಕೊಡ್ತಾರ. ಏನ್ ಕೊಡಲ್ಲ? ಕರೆಕ್ಟ್ ಸಮಯ ಇಲ್ಲದ. ಅಲ್ಲಿ ಹೋಗಿ ಹೇಳ್ಕೊತ ಕೊಡ್ತಾರ 2 ಗಂಟೆ, ಇಲ್ಲಿ ಹೋಗಿ ಹೇಳ್ಕೊತ ಕೊಡ್ತಾರ 3 ಗಂಟೆ. ಬೆಳಗಾಗ ಪರಿ ಮನೆಗೆ ಬರ್ತಾರ. ಬೆಳಗನೆ ಇದ್ದೀನಿ ಅಲ್ಲ, ಏನ್ ಕಡ್ತಾಳೋ ಅಲ್ಲ. ಈ ಮಾತು ಹೇಳ್ಕೊಂಬಂದಾಗ ಏನು ಮಾತಾಡ್ತಾರೆ?
ಇದರ ಪ್ರಕಾರವಾಗಿ ನಡೆದ್ರೆ ಮಾತ್ರ ಅನೇಕ ಆಶೀರ್ವಾದಗಳವ. ಈ ಆಶೀರ್ವಾದಗಳು ಹೊಂದ್ಕೋಬೇಕಾದ್ರೆ ಏನ್ ಮಾಡ್ಬೇಕಂತ 3ನೇ ವರ್ಷದಾಗ ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಿಗೆಯಲ್ಲಿ ಅವುಗಳನ್ನು ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. ನಮ್ಮ ಸಮಯ ಇಲ್ಲದ ಸಮಯ ಇಲ್ಲದ ನಮ್ಮ ಹೃದಯದ ಹಲಿಗೆ ಮೇಲೆ ಬರ್ಕೊಳಕ್ ಸಮಯ ಇಲ್ಲದ. ಎಲ್ಲರ ನೆಂಟರ ಮೇಲೆ ಹೋದ್ರೆ ಯಾರ ಅಂತ ಅಂದ್ರ ಮಕ್ಕಳಿಗೆ ಹೇಳಿಕೆ ಅವ್ರ ಮನೆಗೆ ಹೋಗೋದಪ್ಪಲೆ ಅಭ್ಯಾಸ ಮಾಡ್ತೇವೆ. ಮಗ ಅವ್ರ ಮನೆಗೆ ನಾ ಬಿ ಹೋಗಲ್ಲ, ನೀ ಬಿ ಹೋಗ್ಬೇಡ ಮಗ. ತನ್ನ ಹೃದಯದ ಹಲಿಗೆ ಮೇಲೆ ಬರ್ಕೋತಾರ, ನಾಲಿಗೆ ಮೇಲೆ ಬರ್ಕೋತಾರ, ಮಕ್ಕಳು ಕಿವಿಯಾಗಿ ಬರೀತಾರ. ಎಂದೆಂದು ಹೋಗಲ್ಲ. ಉಪವಾಸ ಇರ್ತಾರ ಕರಡಿಗೆ, ಎಂದೆಂದು ಹೋಗಲ್ಲ. ನಮ್ಮ ಹೃದಯದ ಹಲಿಗೆ ಮೇಲೆ ನಾವು ಏನು ಬರಿಬೇಕು, ಏನು ಬರ್ಕೊಳತ್ತಿದೆವು, ಏನು ಬರ್ಸ್ಲತ್ತಿದೆವು. ನಮ್ಗೆ ಸುಖ ಆಗಂದ್ರೆ ಹ್ಯಾಂಗ ಆಯ್ತದ? ಸುಖ ಸುಮ್ಮನೆ ಬರಲ್ಲ. ಸುಖ ಸಿಗಬೇಕಾದ್ರೆ ಸುಖದಾಗ ಇರ್ಬೇಕಾಗ್ತದ, ಸುಖದಿಂದ ಕೇಳ್ಬೇಕಾಗ್ತದ, ದುಃಖದಿಂದ. ಹಲ್ಲೆಲೂಯಾ. ಈ ರೀತಿಯಾಗಿ ನಡೆದ್ರು ಮಾತ್ರ ಅನೇಕ ಮೇಲು ನಮಗೂ ದೇವರೇ ಕೊಡ್ತಾರೆ. ಮತ್ತೇನಂತ ಸವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನು. ಯಾವಾಗ ಅದು ಪ್ರಕಾರವಾಗಿ ಯಾವಾಗಾದ್ರೂ ನಾವು ನಡೀತೇವೆ ನೋಡ್ರಿ, ಅವಾಗ ಏನಾಗ್ಯಾವತ್ತ? ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ. ಸ್ವಬುದ್ಧಿ ಅಂದ್ರ ನಾನು ಇಷ್ಟ, ನಾ ಯಾರಿಗಾರ ಕೇಳತೀನ, ನಾ ಕುಡ್ಕ ತಿಂತೆ, ನಾ ಸರಿ ಕುಡಿತೆ, ನನ್ನ ಇಷ್ಟ, ಯಾರಿಗಾರ ಕೇಳ್ತೀನ. ನಮ್ಮ ಸ್ವಬುದ್ಧಿ ಎಲ್ಲಿದ? ನಾ ಎಲ್ಲಿ ಆಡ್ತೀನಿ ಆಡು, ತಪ್ಪು ಮಾಡ್ತೇನೆ ಮಾಡು. ಇನ್ನು ಸ್ವಬುದ್ಧಿದಾಗ ನೀನೇ ಇರ್ತಿ, ನಿನ್ನ ಪಾಪದಾಗ ನೀನೇ ಇರ್ತಿ. ಅದು ಬಿಡು. ಅದು ಬಿಟ್ಟರು ಮಾತ್ರ ನಿನಗೆ ಮೇಲು ಜಲ್ತದ. ಏನದಂತ ಇಲ್ಲಿ? ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗು. ಅದನ್ನ ವಿಧೇಯತೆ, ವಿಧೇಯತೆ ಇಲ್ಲ, ವಿಧೇಯತೆ ಇರಬೇಕು. ಮತ್ತೇನಾಗ್ಯದಂತ? ಆತನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನು. ಏನೋ ತಂದೆಲ್ಲ ಈ ರೀತಿಯಾಗಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ನಿಜವಾಗ್ಲೂ ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಏನು ಮಾಡಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಈ ರೀತಿಯಾಗಿ ವಿಧೇಯತೆ ಇದ್ರು ಮಾತ್ರ ಅದ್ಭುತವಾದ ಆಶೀರ್ವಾದ ನಮಗೂ ಸಿಗತ್ತವ. ಏನಿಲ್ಲ. ಮತ್ತೇನಂತ 7ನೇ ವರ್ಷದಾಗ ನೀನೇ ಬುದ್ಧಿವಂತನು ಎಂದೆನಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವು. ಯಾವಾಗ ಯಾವಾಗ ಇವೆಲ್ಲ ಯಾವಾಗ ಬಹಳ ಮಂದಿಗೆ ನೋಡ್ರಿ, ಎಲುಬಿಡೋಗಿ ನೋವು, ನರದಕ್ಕೆ ನೋವು, ಏನು ಮಾಡಿದ್ರಿ ಬಿ ಅವು ಹೋಗಲ್ಲ ಹೊಂಟಾವ, ಏನು ಮಾಡಿದ್ರಿ ಬಿ ಹೋಗಲ್ಲ ಹೊಂಟಾವ, ಏನು ಮಾಡ್ಬೇಕು ಅರ್ಥ ಆಗಲ್ಲ ಹೊಂಟಾವ. ಯಾಕೆ ಹಿಂಗ ಆಗ್ತದ ಕಣ್ಣಿಗೆ ಅರ್ಥ ಆಗಲ್ಲ ಹೊಂಟದ. ಕಣ್ಣಿಗೆ ಯಾವಾಗಾದ್ರ ನಾವು ನಿಂತು ದೇವರು ಸನ್ನಿಧಾನದಲ್ಲಿ ಈ ರೀತಿಯಾಗಿ ಒಂದ್ ವೇಳೆ ನಾವು ನಡ್ಕೊಂಡು ಹೋದೇವು ಅಂದ್ರ ದೇವರು ಪದೇ ಪದೇ ನಮಗೆ ಸಹಾಯ ಮಾಡ್ತಾರ. ಏನ್ ಸಹಾಯ ಮಾಡಲ್ಲ? ಯಾವಾಗ ಸಹಾಯ ಮಾಡ್ತಾರಂತ? ನೀನು ಬುದ್ಧಿವಂತನೇ ಎಂದು ಎಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಇದರಿಂದ ನಿನ್ನ ಹೃದಯಕ್ಕೆ
ಆರೋಗ್ಯವು ಎಲುಬುಗಳಿಗೆ ಸಾರು ಸಾರವು ಉಂಟಾಗುವುದು. ಇವತ್ತು ಅನೇಕ ಜನರಿಗೆ ಎಲುಬು ಸಂಧಿ ನೋವುಗಳು ಅಲ್ಲ ಹೀರಂತಗಳು ಅವು ಬಿಟ್ಟು ಹೋಗಲು ಅಂತಾವ. ಕಾರಣ ಏನಲ್ಲ ಆಗುದು ಹೇಳಲ್ಲ. ಜಪ ಮಾಡ್ದೇವ ಹೇಳಲ್ಲ. ಎಷ್ಟೋ ಮಂದಿ ಜಪ ಮಾಡಿದ್ರೆ ಕುಂಕರಿಗೆ ಹೇಳಕ್ ಬರಲ್ಲ. ಎದ್ರು ನಿಟ್ಟಿಗೆ ನಡಿಲಕ್ಕ ಅಷ್ಟು ಮೊಳಕಾಲುಗಳು ನೋವು ಬರಿತಾವ. ಕರಡಿಗೆ ದೇವರು ಧ್ಯಾನ ಮಾಡಿದ್ ಬಿಡಲ್ಲ ಅಂತಾರ. ದೇವರಿಗೆ ಪ್ರಾರ್ಥನೆ ಮಾಡಿದ್ ಬಿಡಲ್ಲ ಅಂತಾರ. ದೇವ್ರ ಸನ್ನಿಧಿ ತಪ್ಪಿಸ್ಕೊಂಡ್ ಎಷ್ಟೋ ಮಂದಿ ಹೀರುಗಳು ಹಿಂಗ ನಿಜವಾಗ್ಲೂ ಅವ್ರ ಕುಂತ್ರಿಗೆ ಹೇಳಕ್ ಬರೋದ್ರ ಇನ್ನೊಬ್ರು ಬಂದವ್ರಿಗೆ ಸಹಾಯ ಮಾಡ್ತಾರೆ. ಅಷ್ಟು ಹೊಡೆದು ಕುಂತು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಅಂತ ಜನರಿಗೆ ಅನೇಕ ಆಶೀರ್ವಾದಗಳು ಉಂಟಾಗುತ್ತವೆ. ಏನಿಲ್ಲ. 8ನೇದು, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವು. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಇದು ಮಾಡ್ತಿದ್ದೇವೆ ನಾವು. ಒಂದ್ ಹೇಳಿದ್ರೆ ಒಂದು ಮಾಡ್ಬಿಟ್ಟಿದ್ವಿ, ಒಂದು ಮಾಡಿದ್ರೆ ಇನ್ನೊಂದು ಮಾಡ್ಬಿಟ್ಟಿದ್ವಿ, ಇನ್ನೊಂದು ಮಾಡಿದ್ರೆ ಇನ್ನೊಂದು ಮಾಡ್ಬಿಟ್ಟಿದ್ವಿ. 10 ಆಜ್ಞೆಗಳು ಕೊಟ್ಟಣ ಅಂತಂದ್ರ ಆ 10 ಆಜ್ಞೆಗಳಿಗೆ ನಾವು ಕರೆಕ್ಟ್ ಆಗಿನೇ ನಡಿಬೇಕಾಗಿದೆ. ಆ 10 ಆಜ್ಞೆಗಳು ನಾವು ಒಂದ್ರ ನಾವು ಕರೆಕ್ಟ್ ಆಗಿ ನಡ್ಕೊಂಡು ಹೋಗಿದ್ದೇವೆ ಅಂದ್ರ ಬಾಕಿ 9 ನಾವು ಬಿದ್ದು ಹೋಗ್ಲತ್ತೀವಿ ಎಂಬ ಆಲೋಚನೆಗಳು ಯಾರಿಗೂ ಬರ್ತಾವ? ಬರಲ್ಲ. ಯಾಕೋ ಗೊತ್ತಾ? ನಮಗ್ ಒಂದೇ ನೆನಪು ಬರ್ತಾವ. ನಾವು ಒಂದ್ರಾಗ ಸರಿ ಅಲ್ಲ. ದೇವ್ರ ವಾಕ್ಯ ಅನ್ಕೋತ 9 ಕರೆಕ್ಟ್ ಮಾಡಿ ಒಂದ್ರಾಗ ನೀ ತಪ್ಪಿ ಹೋದಿ ಅಂದ್ರ ಏನ್ಂತ ಶಬಾಷ್ ಅಲ್ಲತಾರ, ಒಂದೇ ಅಲ್ಲ ಅಂತ ಅಲ್ಲತಾರ. ದೇವ್ರಿಗೆ ಹೇಳ್ತಾರ, ಮಗ 9 ಕರೆಕ್ಟ್ ನಡೆದಿದ್ದಕ್ಕೆ ಅಡಿಗೆ ಒಂದೇ ತಪ್ಪಿದಿ, ಅದು ಕರೆಕ್ಟ್ ಮಾಡಿತ್ತಲ್ಲ, ಅದು ನಮಗ್ ಬೇಕು, ಅದು ನಮಗ್ ಬರಲ್ಲ. ನಾವ್ ಒಂದೇ ಕರೆಕ್ಟ್ ಮಾಡದ್ದೆ ಅಂತೀವಿ. ಅಂದ್ರೆ ನಾವು ಸರಿಗಿದ್ದೇವಲ್ಲತ್ತಿದ್ದೇವು. ದೇವರಿಗೆ ಸ್ತೋತ್ರ. ಅದು ನಾವು ಕರೆಕ್ಟ್ ಮಾಡಕ ಅವಾಗ ನಾವು ಪ್ರಯಾಸ ಪಟ್ಟರು ಮಾತ್ರ ಅನೇಕ ತರವಾಗಿರ್ತಕ್ಕಂಥ ಮೇಲು ನಮಗೆ ಬರ್ತದ. ಏನಂತ? ನಿನ್ನ ಆದಾಯದಿಂದಲೂ ಬೆಳಿ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಿಜಿಗಳು ಸಮೃದ್ಧಿಯಿಂದ ತುಂಬುವವು. ತೋಟಗಳಲ್ಲಿ ದ್ರಾಕ್ಷಾರಸವು ತೋಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದು. ಒಂದ್ ಜಾಗದಾಗ ನೋಡ್ರಿ, ನಿಮಗೆ ಅಗಳಕ್ಕೆ ನೀರು ಒಳಗಿಂದ ಬರ್ತಾವ. ಬೋರಿನಾಗಿಂದ ಬಂದಿದ ಮೋಟ್ರ್ ಚಾಲು ಮಾಡಿದ್ರೆ ನೀರು ಹೆಂಗ್ ಬರ್ತಾವಲ್ಲ ಹಂಗ ನೀರು ಬರ್ತಾವನೇ ಇರ್ತಾವ. ವಿಚಿತ್ರ ಅಲ್ಲ? ಭಾಳ ಜಾಗದಾಗ ಅಂತ ನೀರುಗಳು ದೇವ್ರು ಏರ್ಪಾಟ್ ಮಾಡ್ಯಾರ. ಆ ನೀರು ಹಮೇಶ ಬರ್ತಾನೆ ಇರ್ತಾವ. ಬ್ಯಾಸ್ಗಾಗಿ ಬಿ ಬರ್ತಾನೆ ಇರ್ತಾವ. ಮಳಿ ಮಾಡಾಯ್ತು ಅಂದ್ರೆ ಇನ್ನೂ ಸ್ಪೀಡ್ ಬರ್ತಾವ. ಏನ್ ಬರೋದು? ಆ ನೀರು ಕೊಂಡಿರಿ ಯಾವಾಗಾರ? ಆ ನೀರು ಕೊಂಡಿರಿ ಬಹಳ ತಣ್ಣಗಿರ್ತಾವ, ಬಹಳ ರುಚಿ ಇರ್ತಾವ ನೀರು. ಯಾಕ ಒಟ್ಟು ರುಚಿ ಇರ್ತಾವ, ಯಾಕೆ ಒಟ್ಟು ತಣ್ಣಗಿರ್ತಾವ? ಖೂನೆಲ್ಲ ಕಡಿಗೆ ಆ ನೀರು ನಾವು ಕೊಂಡಿದ್ದೇವೆ ನಮ್ಮ ಖೂನ. ಹಲ್ಲೆಲೂಯಾ. ಆ ರೀತಿಯಾಗಿ ದೇವರು ತುಂಬಿ ತುಳುಕುವಂತೆ ಕಾರ್ಯ ಮಾಡಬೇಕಾದ್ರ ನಾವು ಅದೇ ರೀತಿಯಾಗಿ ನಾವು ಖಂಡಿತವಾಗಿ ನಾವು ನಡಿಬೇಕಾಗಿದೆ. ನಡೆದ್ರೆ ಮಾತ್ರ ಆಶೀರ್ವಾದಗಳವ. ನನ್ನ ಕೈದಾಗ ಮೈಕ್ ಬಂದು ವಾಕ್ಯ ಹೇಳಕ್ ಕರೆದು ಎಷ್ಟು ನಿಮಿಷ ಆಯ್ತು? ಎಷ್ಟು ನಿಮಿಷ ಆಯ್ತು? ಎಷ್ಟು ನಿಮಿಷ ಆಗದ? 25 ನಿಮಿಷ ಆಗದ ಅಲ್ಲ? ಅದರಿಂದ 5 ನಿಮಿಷ ಹಂಗ ಮಾಡಿದ್ರಾಗ ಹೋಗ್ಯದ. ದೇವ್ರ ಸ್ತೋತ್ರ. ಆದ್ರ ನಿಜವಾಗ್ಲೂ ಸಮಯ ಹೆಚ್ಚಿಗೆ ತಗೊಂಡಲ್ಲ. ಸಮಯನ ಹೆಚ್ಚಿಗೆ ತಗೊಂಡ ಮಲಪಲೆ ನಾ ಸ್ವಲ್ಪ ಸಮಯದಾಗೆ ನಾನು ವಾಕ್ಯ ಮುಗಿಸ್ಲಕ್ಕೆ ನಾ ಇಷ್ಟಪಡ್ತೇನೆ. ಯೋಹಾನ ಸುವಾರ್ತೆದಾಗ ನಾವು ವಾಕ್ಯ ಓದಿದ್ದೇವಲ್ಲ, ಏನ್ ಓದಿದೆವು? ಅದನ್ನೇ ಅಧ್ಯಾಯದಾಗ 12ನೇ ವರ್ಷದಿಂದ ಮಕ್ಕಳಾಗುವ ಅಧಿಕಾರದಲ್ಲಿ ನಾವು ವಾಕ್ಯ ಧ್ಯಾನ ಮಾಡಿದೆವು. ಮಕ್ಕಳಾಗಿನ ಮೇಲ ದೇವರು ಯೋಹಾನ ಸುವಾರ್ತೆದಲ್ಲಿ 6ನೇ ಅಧ್ಯಾಯದಾಗ 32ನೇ ವರ್ಷದಾಗ ಕೆಲವು ವಾಕ್ಯಗಳು ಮಾತ್ರ ನಾವು ಓದ್ಕೊಂಬರಿ. ಯೇಸು ಅವರಿಗೆ,
ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ. ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಭೂಲೋಕಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದೇ ಎಂದು ಹೇಳಿದನು. ಆಗ ಅವರು, ಸ್ವಾಮಿ, ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಅನ್ನಲು ಯೇಸು ಅವರಿಗೆ, ಜೀವ ಕೊಡುವ ರೊಟ್ಟಿ ನಾನೇ. ಏನಪ್ಪ ಜೀವ ಕೊಡುವ ರೊಟ್ಟಿ ನಾನೇ. ಏನಾಗಿರಪ್ಪ? ನಾವು ದೀಕ್ಷಾಸ್ನಾನ ತೆಗೆದುಕೊಂಡು, ದೇವರಿಗೆ ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡು ಆತನ ದೇಹದಲ್ಲಿ ನಾವು ಪಾಲು ಭಾಗಸ್ಥರಾಗ್ಲತ್ತಿದ್ದೇವಲ್ಲ, ಅದು ಯಾರ ಅಂತ? ಆತನ ದೇಹದಲ್ಲಿ ನಾವು ಪಾಲು ಭಾಗಸ್ಥರಾದ್ರೆ ನಮಗೆ ಜೀವ ಆಗ್ತದೆ. ಇಲ್ಲ ನಾವು ಸತ್ತಿನವರು ಸಮಾನ. ನಮ್ಮೊಳಗೆ ಜೀವ ಇಲ್ಲ. ನಮ್ಮೊಳಗೆ ಜೀವ ಇರಬೇಕಾದ್ರ ಆತನ ದೇಹದಾಗ ನಾವು ಪಾಲಿ ಭಾಗಸ್ಥರಾಗಲೇಬೇಕಾಗ. ಆತನ ದೇಹದಾಗ ನಾವು ಪಾಲಿ ಭಾಗಸ್ಥರಾಗಬೇಕಾದ್ರ ನಾವ್ ಏನ್ ಮಾಡ್ಬೇಕಾಗ್ಯದ ಅಂದ್ರ, ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡು ಅದರ ಪಾಲಿ ಭಾಗಸ್ಥರಾಗ್ತದೆ. ಅಲ್ಲೂಯ್ಯ, ಏನಿಲ್ಲ ಹೇಗಂತ. ಆಗ ಅವರು, ಸ್ವಾಮಿ, ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಅನ್ನಲು ಯೇಸು ಅವರಿಗೆ, ನಿಜಾವ ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ. ನನ್ನನ್ನು ನಂಬುವವನಿಗೂ ಎಂದಿಗೂ ನೀಡಿಕೆಯಾಗುವ ಇಲ್ಲ. ಪರಲೋಕದಲ್ಲಿ ಎಷ್ಟು ಮಂದಿಗೆ ಹಸುವಾಯ್ತವ್ರಿ? ಯಾರ್ಯಾರು ನೋಡತ್ತಾರಲ್ಲಿ? ಇಲ್ಲ. ಅಲ್ಲಿ ಹಸು ಬಿಲ್ಲ, ಅಲ್ಲಿ ನೀಡಿಕೆ ಬಿಲ್ಲ, ಅಲ್ಲಿ ನೀತಿ ಬಿಲ್ಲ, ಅಲ್ಲಿ ರೋಗ ಬಿಲ್ಲ, ಅಲ್ಲಿ ಸಣ್ಣವ್ರು ಬಿಲ್ಲ, ದೊಡ್ಡವರು ಬಿಲ್ಲ, ಆ ನೌಕರ್ ಚಾಕರ್ ಇಲ್ಲ, ಗಂಡು ಹೆಣ್ಣು ಯಾವುದು ಭೇದ ಇಲ್ಲ, ಎಲ್ಲರೂ ಸರಿ ಸಮಾನ. ಇಲ್ಲೇ ನಮ್ಮ ಅಧಿಕಾರಗಳು ಎಲ್ಲ ನಡೀತಾವ. ಇಲ್ಲ ನಡೀತಾವ ನಮ್ಮ ಅಧಿಕಾರ ಅಲ್ಲ, ಅಲ್ಲಿ ನಡೆಯಲ್ಲ. ಜಾಗ್ರತ. ಇಲ್ಲಿ ಬಿ ಸರಿಗಿದ್ರು ಅಂದ್ರೆ ಅಲ್ಲಿ ಬಿ ಸರಿಗೆ ಇತ್ತು, ಇಲ್ಲಿ ಸರಿಗಿಲ್ಲ ಅಂದ್ರೆ ಅಲ್ಲಿ ಬಿ ಅಸಲು ಭೇಟಿನೇ ಆಗಲಿ ಅಂತ ನಾನು. ಅಲ್ಲೇನ ಭೇಟಿನೇ ಆಗಲ್ವಾಗ ಸಾಧ್ಯನೇ ಇಲ್ಲ ಅಲ್ಲ. ಅದಕ್ಕೆ ನಾವು ಬಹಳ ಜಾಗ್ರತವಾಗಿ ಇರ್ಬೇಕಾಗಿದೆ. ಮತ್ತ ಏನದ ಅಂತ, ಆದರೆ ನೀವು ನನ್ನನ್ನು ನೋಡಿದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದನಲ್ಲವೇ. ತಂದೆಯು ನನಗೆ ಕೊಡುವಂತವರೆಲ್ಲರೂ ನನ್ನ ಬಳಿಗೆ ಬರುವರು, ಮತ್ತು ನನ್ನ ಬಳಿಗೆ ಬರುವವನು ನಾನು ತಳ್ಳಿ ಬಿಡುವುದೇ ಇಲ್ಲ. ಏನ್ ಮಾಡ್ತಾರಂತ ಆತನ ಬಳಿಗೆ ಹೋದ್ರ ಮಗಳು ಮದಿ ಮಾಡ್ಕೊಟ್ಟಿದೆವು. ಮಗಳು ಗಂಡಿನ ಮನೆಗೆ ಹೋಗ್ಯಾಳ. ಗಂಡನ ಮಾತು ಕೇಳದಪ್ಲೆ ಮನೆಗೆ ಬಂದಳ. ತಾಯಿ ತಂದೆಗೆ ಬಹಳ ಖುಷಿ ಆಯ್ತದ. ಎಷ್ಟು ಮಂದಿ ತಾಯಿ ತಂದೆ ಖುಷಿ ಆಯ್ತು ಹೋಗ್ಬಿಡ್ರಿ. ಗಂಡಿಗೆ ಬಿಟ್ಟು, ಅತ್ತಿ ಮೊಮ್ಮಗ್ ಬಿಟ್ಟು, ಎಲ್ಲಾ ಬಿಟ್ಟು ತವ್ರ ಮನೆಗೆ ಬಂದ್ರೆ ತಾಯಿ ತಂದೆಗೆ ಬಹಳ ಖುಷಿ ಆಯ್ತದ. ತಾಯಿ ತಂದೆಗೆ ಬರ್ಬೇಕು. ಯಾವಾಗ ಬರ್ಬೇಕಾಗಿ? ಅಲ್ಲಿ ಟಾಟಾರ ಆಗ್ಯದ, ಅಲ್ಲಿ ಅವಮಾನವಾಗಲತ್ತಾರ, ಅಲ್ಲಿ ಉಪವಾಸ ಇಗ್ಲತ್ತಾರ, ಬಹಳ ತಕ್ಲೀಫ್ ಕೊಡ್ಲತ್ತಾರ. ಅದು ಸಮಾಚಾರ ತಾಯಿ ತಂದೆ ಕೇಳಿ ನಿನ್ನ ಮನೆಗೆ ಬರ್ಬೇಕು. ಅವಾಗ ತಾಯಿ ತಂದೆಗೆ ಸುಖ ಆಯ್ತ, ಸಂತೋಷ ಆಯ್ತ. ಗಂಡನ ಮನೆ, ಅತ್ತಿ ಮೊಮ್ಮನ ಮನೆ ಬಿಟ್ಟು ಕಸಿ ಬಂದೇಳೆ ತಾಯಿ ತಂದೆ ಮನೆಗೆ ಬಂದ್ರ ಯಾರು ಬಿ ಖುಷಿ ಬಿಡಲ್ಲ. ಏನಾಗ್ಯದ ಮಗ ಅಂತ ಕೇಳ್ತಾರ, ಹೆಂಗಾಗ್ಯದ ಅಂತ ಕೇಳ್ತಾರ, ವಿಚಾರ ಮಾಡ್ತಾರ. ನಮ್ಮ ಮಗಳದ ತಪ್ಪದ ಅಂತ ಕಸಿ ಮಾಡ್ತಾರ, ಹೋಯ್ತಾರ, ಕೈ ಕಾಲು ಹಿಡ್ಕೋತಾರ. ಮತ್ತ ಅಲ್ಲೇ ಏನಿಲ್ಲ. ಈ ಲೋಕದಾಗಿರ್ತಕ್ಕಂಥ ಜನರು ಒಂದ್ ವೇಳೆ ಕೈ ಕಾಲು ಹಿಡ್ಕೊಂಡು ಕಸಿ ಮಗಳಿಗೆ ಸಂಸಾರ ಮಾಡ್ತಾರಂದ್ರ ನಾವು ಪರಲೋಕ ರಾಜ್ಯದಾಗ ಸೇರ್ಬೇಕಲ್ಲ. ನಾವು ಎಷ್ಟು ಮಂದಿ ಕಾಲು ಹಿಡಿಬೇಕು ನಮ್ಗೆ ಏನಾರ ಗೊತ್ತಾಗ ಗೊತ್ತದ. ನಮಗ್ ನಾವು ತಿಳ್ಕೊಂಡ್ರ ಅದ, ನಮಗ್ ನಾವು ತಿಳ್ಕೊಂಬಳದ್ರ, ಅರ್ಥ ಮಾಡ್ಕೊಂಬಳದ್ರ ಇಲ್ಲ. ಅಂದ್ರೆ ನಮಗ್ ನಾವು ಕರೆಕ್ಟ್ ಆಗಿ ನಾವು ತಿಳಿದುಕೊಂಡು ಇವತ್ತು ಯಾರಿಗೆ ನಾವು ತಪ್ಪು ಮಾಡಿದೇವು ಅಂತಂದ್ರೆ ಕೈ ಕಾಲು ಹಿಡಿದು ಬಹಳ ಅವಸರ ಅದ.
ಒಂದ್ ವೇಳೆ ಅವ್ರ ಕೈಕಾಲು ಎಡಲು ಹೋದ್ರೆ ನಿಮ್ಮ ದೇವ್ರ ಸ್ತುತಿ ಮಾಡ್ತಾರೆ, ದೇವ್ರಿಗೆ ಆರಾಧನೆ ಮಾಡ್ತಾರೆ, ದೇವ್ರಿಗೆ ಕಾಣಿಕೆ ಕೊಟ್ಟರೆ ದೇವ್ರ ಬಲ್ಲಿ ಆತ ಒಪ್ಪಲ್ಲ. ದೇವ್ರೇನು ಅಷ್ಟು ಮಂಜೂರಿಲ್ಲ. ಮನುಷ್ಯರ ಬಳಿ ತಗೊಂಡು ಕಸಿ ಬದುಕಲಾಕ ಅತಿಗನ್ ಕಮ್ಮಿ ಅಲ್ಲ. ಕೊಡೋದೆಲ್ಲ ಸಂತೋಷದ ಕೊಡು, ಅದನ್ನ ದೇವರಿಗೆ ಮಹಿಮೆ ಇರ್ತದ, ಅದರಿಂದ ನಮ್ಗೆ ಆಶೀರ್ವಾದಗಳು ಬರ್ತಾವೆ. ಈ ರೀತಿಯಾಗಿ ಮಾಡಕ ಎಷ್ಟು ಜನ ನಾವು ಸಿದ್ಧವಾಗಿದ್ದೆವು, ಎಷ್ಟು ಜನ ನಾವು ಸಿದ್ಧವಾಗಿದ್ದೆವು. ನಿಜವಾಗಲು ಹಾಗೆ ನಾವು ಸಿದ್ಧವಾದರೂ ಮಾತ್ರ ಪ್ರತಿಯೊಬ್ಬನಿಗೆ ಅದ್ಭುತವಾದ ಆಶೀರ್ವಾದಗಳೇನಾದ್ರ ಸಿಗಲಕ್ಕ ಸಾಧ್ಯವಾಗದ್ರ ಸಾಧ್ಯವಿಲ್ಲ. ಮತ್ತೇನಂತ ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿ ದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿ ದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ. ಕಡೆಯಿಂದ ದೇವರು ಏನ್ ಮಾಡ್ತಾರಂತ ಎಬ್ಬಿಸ್ತಾರಂತ. ಯಾರಿಗೆ ಎಬ್ಬಿಸ್ತಾರ? ಯಾರ್ಯಾರು ನಿದ್ದೆಗಣ್ಣಾಗ ಇರ್ತಾರ ನೋಡ್ರಿ, ಅವ್ರಿಗೆ ಎಬ್ಬಿಸ್ತಾರ. ನಿದ್ದೆಗಣ್ಣಾಗ ಯಾರು ಇರ್ತಾರ? ನಮ್ಮ ಅಪ್ಪನ ನಿದ್ದೆ ಆಗ್ತದೆ, ನಮ್ಮ ಅವ್ವಗೆ ನಿದ್ದೆ ಆಗ್ತದೆ, ನಮ್ಮ ಅಣ್ಣ ತಮ್ಮರಿಗೆ ಬಿ ನಿದ್ದೆ ಆಗ್ತದೆ, ನನ್ನ ತೊಡೆದಿಂದಾಗ ನನಗೂ ನಿದ್ದೆ ಬರ್ತದೆ. ಏನು ಬರಲ್ಲ? ಬರ್ತದ? ಬರಲ್ಲ. ನನಗೂ ನಿದ್ದೆ ಬರ್ತದೆ. ನಾ ಬಿ ಏನ್ ಮಾಡ್ಬೇಕಾಗ್ಯದ? ನಿದ್ದೆ ಹೋಗ್ಬೇಕ. ಒಂದ್ ವೇಳೆ ದೇವ್ರು ಜಲ್ದಿ ಬಂದ್ರು ಅಂದ್ರೆ ನಂಗೆ ನಿದ್ದೆ ನನಗೆ ನಿದ್ದೆ ಅಂತಲ್ಲ. ಜಲ್ದಿ ಬರೋದ್ರ ನಾವೀ ಓಡಾಡಿ ಹೈರಾಣ ಆಗ್ಲತ್ತಿದ್ದಲ್ಲ, ನನಗೂ ನಿದ್ದೆ ಬರ್ತದೆ. ನಾವೀ ಆರಾಮ್ ಸರಿ, ಯಾರು ಬಾಳದ್ರ ಬಿ ಕೇಳಲ್ಲ, ಯಾರು ಎಬ್ದ್ರು ಕೇಳಲ್ಲ, ಆರಾಮ್ ಸರಿ ವಿಶ್ರಾಂತಿ. ಕಡೆಗೆ ದೇವ್ರು ಬಂದಿನಾಗ ಮಾತ್ರ ಹೇಳ್ತೀನಿ, ಯಾಕಂದ್ರೆ ಲೆಕ್ಕ ಕೊಡ್ಬೇಕಲ್ಲ. ಲೆಕ್ಕ ಕೊಡ್ಲಕ್ಕಾರ ಹೇಳ್ಬೇಕಲ್ಲ. ಲೆಕ್ಕದಾಗ ನಾ ಕರೆಕ್ಟ್ ಇದ್ದಾಗ ನಾ ಯಾಕಡೆ ಹೋಯ್ತೆ? ಆತ ರಾಜ್ಯದಾಗಿದ್ದ ನೀ ಯಾಕೆ ಬಂದಿ ಅಂತ ದೇವ್ರು ಅಲ್ಲಲ್ಲ ಅಂತ, ಅಲ್ಲೂಯ ಆತ ಓಡಿಸಕ್ಕಲ್ಲ ಅಂತ, ಆತನ ರಾಜ್ಯದಾಗ ಸೇರ್ಸ್ಕೊತೇನೆ ಹೇಳ್ತಾರ. ಆತನ ರಾಜ್ಯದಾಗ ಹೋಗ್ಲಾಕ ನಾವು ಎಷ್ಟು ಮಂದಿ ಸಿದ್ಧವಿದ್ದೀವಿ ಗೊತ್ತಿಲ್ಲ. ಅದಕ್ಕೆ ಸಿದ್ಧವಾಗ್ಲಕ್ ಮಾತ್ರ ಸಿದ್ಧವಾಗದು. ಪರಲೋಕ ರಾಜ್ಯ ಸಾಮಾನ್ಯವಾದ ರಾಜ್ಯ ಅಲ್ಲ, ಅದು ಯುಗ ತಳಂತರವರೆಗೆ ಇರ್ತಕ್ಕಂಥ ರಾಜ್ಯ ಅಲ್ಲ. ಈ ಲೋಕದಾಗ ಎಲ್ಲ ರಾಜ್ಯಗಳು ಹಾಳಾಯ್ತಾವ ಕರೆಕ್ಟ್ಗೆ, ಪರಲೋಕದಾಗಿನ ರಾಜ್ಯ ಸ್ಥಿರವಾಗಿ ಇರ್ತದೆ. ಹಲ್ಲೆಲೂಯಾ. ಆ ರಾಜ್ಯದಾಗಿರೋ ಎಲ್ಲರೂ ಸದಾಕಾಲ ದೇವ್ರ ಸಂತೆ ಇರ್ತಾರ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿ ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಲಿ. ನಾವು ಕೊನೆಯದಾಗಿ ಪ್ರಾರ್ಥನಾ ಮಾಡಿಕೊಂಡು ನಾವು ಮುಖ್ಯ ಮಾಡ್ಕೊಂಬರಿ. ದೇವ್ರ ಈ ವಾಕ್ಯ ನಾವೆಲ್ಲರಿಗೆ ಆಶೀರ್ವಾದ ಮಾಡಲಿ. ಕಣ್ಮುಚ್ಚರಿ, ಪ್ರಾರ್ಥನಾ ಮಾಡರಿ. ಹಲ್ಲೆಲೂಯಾ. ಸ್ತೋತ್ರ, ವಂದನೆಗಳು ತಂದೆ. ಪರಿಶುದ್ಧವಾಗಿರ್ತಕ್ಕಂಥ ದೇವರೇ, ಈ ದಿನದಲ್ಲಿ ಸ್ವಾಮಿ 2025ನೇ ವರ್ಷ 3ನೇ ತಿಂಗಳ 1ನೇ ವಾರದಲ್ಲಿ ಸ್ವಾಮಿ ನಿಮ್ಮ ಪಾದ ಸನ್ನಿಧಾನದಲ್ಲಿ ನಮ್ಮೆಲ್ಲರಿಗೆ ಸೇರಿಸಿಕೊಂಡಿದ್ದಕ್ಕಾಗಿ ವಂದನೆಗಳು. ಸುತ್ತಿ ಆರಾಧನಾ ಮಾಡುವ ಭಾಗ್ಯ ಕೊಟ್ಟಿರಿ ಪ್ರಭಾ, ನಿಮಗೆ ಸ್ತೋತ್ರ. ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರಿಗೆ ಮಾತಾಡಿದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಪ್ರಕಾರವಾಗಿ ನಾವು ನಡ್ಕೊಂಡು ಹೋಗಿ ಪ್ರಭಾ ನಿಮ್ಮ ಮಕ್ಕಳಾಗಿ ಜೀವಿಸಲಿಕ್ಕೆ ತಂದಿ ನಮ್ಮೆಲ್ಲರಿಗೆ ತಿಳುವಳಿಕೆ, ಜ್ಞಾನ, ದೀನ ಮನಸ್ಸು, ಭಕ್ತಿ ಜೀವಿತ ನೀಡಿ ಪ್ರಭು. ಪ್ರಾರ್ಥನಾ ಮೂಲಕವಾಗಿ ಸ್ವಾಮಿ ಎಲ್ಲದರ ಮೇಲೆ ಜಯಿಸಿ ಜಯ ಜೀವಿತ ಜೀವಿಸುವಾಗೆ ಪ್ರಭಾ ನಮ್ಮೆಲ್ಲರಿಗೆ ನೀವು ಸಹಾಯ ಮಾಡ್ತೀವಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.